ಲೋಕಸಭಾ ಚುನಾವಣಾ ಸಮರ ಹತ್ರ ಆಗ್ತಾ ಇದೆ. ಹೀಗಿರುವಾಗ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮದೇ ಶೈಲಿಯಲ್ಲಿ ಕೆಲವೊಂದು ತಂತ್ರಗಾರಿಕೆಗಳನ್ನ ನಡೆಸ್ತಾ ಇದೆ. ಎನ್ಡಿಎ ವಿರುದ್ಧ ಐಎನ್ಡಿಎ ಮೈತ್ರಿಕೂಟ ಇದೀಗ ಒಂದು ಮಹತ್ವದ ಸಭೆಯನ್ನ ಹಮ್ಮಿಕೊಂಡಿದೆ. ಮಣಿಸೋಕೆ ಇಂಡಿಯಾ ಅಥವಾ ಐಎನ್ಡಿಎ ಪ್ಲಾನ್ ಮಾಡ್ಕೊಂಡಿದೆ. ಸೀಟು ಹಂಚಿಕೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸ್ಟ್ರಾಟಜಿ ರೂಪಿಸ್ತಾರ. ಲೋಕಸಮರದಲ್ಲಿ ಬಿಜೆಪಿ ವಿರುದ್ಧ ವಿಪಕ್ಷಗಳು ರಣಕಹಳೆಯನ್ನ ಮೊಳಗಿಸೋದಕ್ಕೆ ಎಲ್ಲಾ ರೀತಿಯ ತಯಾರಿಯಲ್ಲೂ ಇದೆ. ಒಂದ್ ವೇಳೆ ಈಗ ಮೊನ್ನೆ ಪಂಚರಾಜ್ಯಗಳ ಚುನಾವಣೆ ಆಯ್ತಲ್ಲ, ಅದ್ರಲ್ಲೆಲ್ಲಾದ್ರೂ ಕಾಂಗ್ರೆಸ್ ಕೈ ಹಿಡಿದು ಬಿಟ್ಟಿದ್ರೆ ಹಲವು ಕ್ಷೇತ್ರಗಳು ಅಥವಾ ಹಲವು ರಾಜ್ಯಗಳು ಕಾಂಗ್ರೆಸ್ಗೆ ಒಂದ್ ರೀತಿ ಈ ಐಎನ್ಡಿಎ ಕೂಟದಲ್ಲಿ ಆನೆ ಬಲ ಬಂದಂಗ ಆಗ್ತಾ ಇತ್ತು. ಬಟ್ ಇಲ್ಲ, ಅವರು ಹಲವು ರಾಜ್ಯಗಳನ್ನು ಕಳ್ಕೊಂಡಿದ್ದಾರೆ. ತೆಲಂಗಾಣ ಒಂದು ತೀರಾ ಹತ್ತತ್ರಕ್ಕೆ ಬಂದು ವಿನ್ ಆಗಿದ್ದಾರೆ. ಹೀಗಿರುವಾಗ ಅಷ್ಟೊಂದು ಮನ್ನಣೆ ಸಿಗುತ್ತೋ ಕಾಂಗ್ರೆಸ್ಗೆ ಅಥವಾ ಇಲ್ವೋ ಗೊತ್ತಿಲ್ಲ. ಮತ್ತು ಸೀಟು ಹಂಚಿಕೆ ಅಂತ ಬಂದಾಗ ಕೆಲವರು ಕಾಂಪ್ರಮೈಸ್ ಆಗ್ಲೇಬೇಕು. ಹಾಗೆ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ, ಬಹಳ ಹೆಸರನ್ನ ಪಡೆದುಕೊಂಡಂತಹ ಪಕ್ಷ. ಬಟ್ ಈಗ ಅಸ್ತಿತ್ವಕ್ಕಾಗಿ ಓಡಾಡುವಂತಹ ಅಥವಾ ಹೋರಾಡುವ ಪರಿಸ್ಥಿತಿ ಬಂದ್ಬಿಡ್ತಾ. ಐಎನ್ಡಿಎ ಸೇರ್ಕೊಂಡು ಆ ಮೈತ್ರಿಕೂಟವನ್ನ ಇದರಲ್ಲಿ ಸೀಟು ಹಂಚಿಕೆ ಅಂತ ಬಂದಾಗ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗ್ಲೇಬೇಕಾಗತ್ತೆ. ಕೆಲವು ಕಡೆ ತೀರಾ ಟಫ್ ಕಾಂಪಿಟ್ ಮಾಡ್ತಾ ಇದ್ರು ಕೈ ಬಿಡ್ಲೇಬೇಕಾಗತ್ತೆ. ಏನ್ ಮಾಡುತ್ತಪ್ಪ ಕಾಂಗ್ರೆಸ್? ಈ ಹಿನ್ನೆಲೆಯಲ್ಲಿ ಈಗ ಎನ್ಡಿಎನ ಮಣಿಸ್ಲೇಬೇಕು ಅಂತ ಎಲ್ಲಾ ಪಕ್ಷಗಳು ತಯಾರಿ ಆದಂಗೆ ಕಾಣಿಸ್ತಾ ಇದೆ. ಇನ್ನೂ ಕೂಡ ಈ ಐಎನ್ಡಿಎಗೆ ಯಾರು ಮುಂದಾಳತ್ವ ವಹಿಸ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಈಗ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದುಬಿಟ್ಟಿದ್ರೆ ಕಾಂಗ್ರೆಸ್ಸೇ ಮುಂದಾಳತ್ವ ವಹಿಸ್ಕೊಳ್ಬಹುದು ಅನ್ನೋ ಮಾತುಗಳಿತ್ತು. ಬಟ್ ಹಾಗಾಗಿಲ್ಲ. ಸೊ ಈಗ ರೇಸ್ನಲ್ಲಿ ತುಂಬಾ ಜನ ಇದ್ದಾರೆ. ಹಾಗಾಗಿ ಇವತ್ತೊಂದು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಬಿಜೆಪಿ ವಿರುದ್ಧ ಮತಗಳ ಕ್ರೋಢೀಕರಣಕ್ಕೆ ಸೀಟು ಹಂಚಿಕೆ ಹೇಗೆ ಮಾಡೋದು, ಯಾರನ್ನ ಹಾಕೋದು, ಯಾವ ಪಕ್ಷಕ್ಕೆ ಹಾಕೋದು, ಈ ರೀತಿಯಾಗಿ ಸೀಟ್ಗಳ ಹಂಚಿಕೆ ಅಂತ ಬಂದಾಗ ನಿಜಕ್ಕೂ ರಾಷ್ಟ್ರೀಯ ಪಕ್ಷವಾಗಿದ್ದ ಕಾಂಗ್ರೆಸ್ಗೆ, ಈಗಲೂ ಕೂಡ ರಾಷ್ಟ್ರೀಯ ಪಕ್ಷನೇ ಅದು, ಅದಕ್ಕೆ ಒಂದು ರೀತಿ ದೊಡ್ಡ ಹಿನ್ನಡೆ ಆಗುತ್ತೆ. ಯಾಕಂದ್ರೆ ಕೆಲವೊಂದ್ ಕಡೆ ಕಾಂಪ್ರಮೈಸ್ ಆಗ್ಲೇಬೇಕು. ಸೀಟು ಹಂಚಿಕೆ ಈಗ ಮೈತ್ರಿ ಮಾಡ್ಕೊಳ್ಳೋದು ನೋಡ್ತೀವಲ್ಲ, ನಮ್ಮ ರಾಜ್ಯದಲ್ಲೇ ಆಗಿತ್ತಲ್ಲ, ಹಾಗೆ ಅದು ದೇಶಾದ್ಯಂತ ಆಗುತ್ತೆ. ಸೊ ಎನ್ಡಿಎ ಮಣಿಸೋಕೆ ಹಲವು ವಿರೋಧ ಪಕ್ಷಗಳು ಸೇರ್ಕೊಂಡು ಐಎನ್ಡಿಎ ಅನ್ನುವಂತಹ ಒಂದು ಅಂದ್ರೆ ಐಎನ್ಡಿಎ ಅನ್ನುವಂತಹ ಒಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿವೆ. ಇದರಲ್ಲಿ ಹಲವು ಪಕ್ಷಗಳು ಸೇರ್ಕೊಂಡಿವೆ. ಅವ್ರಗಳ ಸ್ಟ್ರಾಟಜಿ ಒಂದೇ, ಬಿಜೆಪಿಯನ್ನ ಬದಿಗೊತ್ತಬೇಕು ಅಥವಾ ಎನ್ಡಿಎನ ಮಣಿಸ್ಬೇಕು ಅಂತ ಹಿನ್ನೆಲೆಯಲ್ಲಿ ಇವಾಗ ಸಭೆ ಮಾಡ್ತಾ ಇದ್ದಾರೆ. ಏನ್ ಹೊರ ಹೊಮ್ಮತ್ತೆ ಸಭೆಯಲ್ಲಿ ನೋಡೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಅಧ್ಯಕ್ಷ ವಿಚಾರ ಇನ್ನೂ ಕೂಡ ಜಟಾಪಟಿ ಮುಂದುವರಿತಲೇ ಇದೆ. ಯಾರಿಗೆ ಪ್ರಬಲ ಖಾತೆಯನ್ನ ಕೊಡೋದು, ಯಾರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದು ಅನ್ನುವಂತಹದ್ದು ಇನ್ನೂ ಕೂಡ ಒಂದು ಚರ್ಚೆ ಆಗ್ತಲೇ ಇದೆ. ಈ ಬೆನ್ನಲ್ಲೇ ಇವತ್ತು ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಚರ್ಚೆ ಮಾಡೋ ಸಾಧ್ಯತೆ ಇದೆ. ಈಗಾಗಲೇ 2 ಸುತ್ತಿನ ಸಭೆ ಆಗಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚಿಸಿ ಅನುಮೋದನೆ ಪಡೆಯೋ ಸಾಧ್ಯತೆ ಇದೆ. ಮೊದಲ ಪಟ್ಟಿಯಲ್ಲಿ 39 ಜನ ಶಾಸಕರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷಗಿರಿ ಕೊಡುವಂತಹ ಸಾಧ್ಯತೆ ಇದೆ ಅನ್ನಲಾಗ್ತಾ ಇದೆ. ಇನ್ನು ಕೂಡ ಫೈನಲ್ ಆಗಿಲ್ಲ. ಯಾಕಂತ ಹೇಳಿದ್ರೆ ಕೊನೆ ಹಂತದಲ್ಲಿ ಇವ್ರು ರೆಡಿ ಮಾಡೋದು, ಮತ್ತೆ ಯಾರಾದ್ರೂ ಬಂಡಾಯ ಹೇಳೋದು, ನಮಗೆ ಸಚಿವ ಸ್ಥಾನ ಅಂತೂ ಕೊಡ್ಲಿಲ್ಲ, ಇದಾದ್ರೂ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ ಅಂತ ಕೆಲವ್ರು ಹೇಳೋದು, ಅಥವಾ ನಮಗೆ ಇದು ಬೇಡ ಅಂದ್ರೆ ಇದರಲ್ಲೇ ಪ್ರಬಲವಾದ ಅಧ್ಯಕ್ಷ ಸ್ಥಾನ ಕೊಡಿ ಅಂತ ಕೇಳುವಂಥದ್ದು, ಇಂಥದ್ದೇನಾದ್ರು ತಕರಾರು ಹೇಳಬಹುದು ಅಂತ ಕಾಣುತ್ತೆ. ಅದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡೆ ಸಿಎಂ ಮತ್ತು ಡಿಸಿಎಂ ಒಂದು ಕೊನೆ ಹಂತದ ಚರ್ಚೆ ಮಾಡಿ ಇವತ್ತು ಹೈಕಮಾಂಡ್ಗೆ ವಿಚಾರವನ್ನ ತಿಳಿಸಿ ಗ್ರೀನ್ ಸಿಗ್ನಲ್ ಪಡೆದುಕೊ ಬರೋ ಸಾಧ್ಯತೆ ಇದೆ.